ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚೀಸ್ ಗಾರ್ಲಿಕ್ ಬ್ರೆಡ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಚೀಸು, ಬಟರು, ಗಾರ್ಲಿಕ್ಕು, ಚಿಲ್ಲಿ ಫ್ಲೇಕ್ಸು, ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗುತ್ತೆ. 3 ಸ್ಪೂನ್ ಆಗೋವಷ್ಟು ಬಟರ್ ಬೇಕು. ಮತ್ತು ಚಿಕ್ಕದಾಗಿ ಗಾರ್ಲಿಕ್ನ ತುರಿದು ಇಟ್ಕೊಂಡಿರಬೇಕು. ಅದಾದಮೇಲೆ ಒಂದು 4 ಸ್ಲೈಸಸ್ ಆಗೋವಷ್ಟು ಬ್ರೆಡ್ ಬೇಕಾಗುತ್ತೆ. ಆಮೇಲೆ ಒಂದು ಚಿಕ್ಕ ಬೌಲ್ ತಗೊಂಡು ಅದರಲ್ಲಿ ನಾವು 3 ಸ್ಪೂನ್ ಏನು ತೆಗೆದಿಟ್ಕೊಂಡಿರ್ತೀವಿ ಬಟರು, ಅದನ್ನು ಬೌಲ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿದಾದಮೇಲೆ ಚಿಕ್ಕದಾಗಿ ತುರಿದಿಟ್ಕೊಂಡಿರೋಂಥ ಗಾರ್ಲಿಕ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾದಮೇಲೆ ಚಿಲ್ಲಿ ಫ್ಲೇಕ್ಸು ಏನು ತೊಗೊಂಡು ಇಟ್ಕೊಂಡಿರ್ತೀವಿ, ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಬೇಕು. ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿದಾದಮೇಲೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಬಟರ್ ಒಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಟರ್ ಒಳಗಡೆ ನಾವೇನೇನು ಹಾಕಿರ್ತೀವಿ ಇಂಗ್ರೀಡಿಯೆಂಟ್ಸು ಅದೆಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಚಿಲ್ಲಿ ಫ್ಲೇಕ್ಸು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಿಮ್ಗೆ ಸ್ಪೈಸಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಚಿಕ್ಕ ಮಕ್ಳಿಗೆ ಏನಾದರೂ ಮಾಡಿಕೊಡ್ತಿದ್ದೀರಾ ಅಂದರೆ ಚಿಲ್ಲಿ ಫ್ಲೇಕ್ಸ್ನ ಸ್ಕಿಪ್ ಮಾಡ್ಬೋದು, ಏಕೆಂದರೆ ಚಿಕ್ಕ ಮಕ್ಕಳು ಖಾರ ತಿನ್ನಲ್ವಲ್ಲ, ಹಾಗಾಗಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಲ್ಟ್ ಏನು ಹಾಕೋ ಅವಶ್ಯಕತೆ ಏನು ಬರಲ್ಲ, ಬಟರಲ್ಲೇ ಸಾಲ್ಟೆಡ್ ಇರುತ್ತಲ್ಲ, ಹಾಗಾಗಿ. ಆಮೇಲೆ ಒಂದು ಚಿಕ್ಕ ಬ್ರೆಡ್ ಸ್ಲೈಸ್ ತೊಗೊಬೇಕು. ಬ್ರೆಡ್ ಸ್ಲೈಸ್ ತೊಗೊಂಡು ಅದಕ್ಕೆ ಒಂದು ಸೈಡ್ ಮಾತ್ರ ಬಟರ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಅಪ್ಲೈ ಮಾಡಬೇಕು. ಒಂದು ಸೈಡ್ ಮಾತ್ರ ಅಪ್ಲೈ ಮಾಡಬೇಕು, 2 ಸೈಡು ಅಪ್ಲೈ ಮಾಡೋ ಅವಶ್ಯಕತೆ ಏನಿಲ್ಲ ಇದಕ್ಕೆ. ಹಾಗಾಗಿ ಒಂದು ಸೈಡ್ ಮಾತ್ರ ಈವನ್ನಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ಮೂತಾಗಿ ಸ್ಪೂನಲ್ಲಿ ಅಪ್ಲೈ ಮಾಡ್ಕೋಬೇಕು. ನೋಡಿ, ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಇನ್ನೊಂದು ಬ್ರೆಡ್ ಸ್ಲೈಸ್ ತೊಗೊಳ್ಳಿ. ಇನ್ನೊಂದು ಬ್ರೆಡ್ ಸ್ಲೈಸ್ ತೊಗೊಂಡು ಅದಕ್ಕೂ ಸೇಮು ಬಟರ್ ಮಿಕ್ಸ್ನ ಒಂದು ಸೈಡ್ ಮಾತ್ರ, ಇದಕ್ಕೂ ಒಂದು ಸೈಡ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಇದಕ್ಕೂ ಸೇಮ್ ಸ್ಮೂತಾಗಿ ಈವನ್ನಾಗಿ ಅಪ್ಲೈ ಮಾಡ್ಕೊಬೇಕು. ನೋಡಿ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಹಾಗೆಯೇ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಸೈಡ್ ಮಾತ್ರ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ದಾದಮೇಲೆ ಏನು ಮಾಡಬೇಕು ಅಂದರೆ, ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಪ್ಲೇಟಲ್ಲಿ ಇಟ್ಕೊಂಡು 2 ಬ್ರೆಡ್ ಸ್ಲೈಸ್ಗೆ ಒಂದೊಂದು ಸೈಡ್ ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸೈಡು ಖಾಲಿ ಇರುತ್ತೆ, ಏನು ಅಪ್ಲೈ ಮಾಡಿರಲ್ಲ. ಇನ್ನೊಂದು ಸೈಡ್ ಖಾಲಿ ಇರೋ ಜಾಗದಲ್ಲಿ ನಾವೇನು ಮಾಡಬೇಕು ಅಂದರೆ ಚೀಸು ಸ್ಲೈಸ್ ಬರುತ್ತಲ್ಲ, ಚೀಸು ಸ್ಲೈಸ್ನ ಮಧ್ಯದಲ್ಲಿ ಇಡಬೇಕು. ಇಟ್ಬಿಟ್ಟು ಇನ್ನೊಂದು ಬ್ರೆಡ್ ಸ್ಲೈಸ್ ಇರುತ್ತಲ್ಲ ಅದರಿಂದ ಅದನ್ನು ಕವರ್ ಮಾಡಬೇಕು. 2 ಬ್ರೆಡ್ ಮಧ್ಯದಲ್ಲಿ ಚೀಸ್ನ ಇಡಬೇಕಾಗುತ್ತೆ. ಇಟ್ಟು ಅದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಬೇಕು. ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬಿಸಿ ಆಗಬೇಕಷ್ಟೇ, ಅದು ಸ್ವಲ್ಪ ಬಿಸಿ ಆದರೆ ಸಾಕು. ಇದಕ್ಕೆ ಫಸ್ಟ್ಗೆ ಗೀ ಆಗಲಿ ಬಟರ್ ಆಗಲಿ ಏನು ಪ್ಯಾನ್ಗೆ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಬಿಸಿ ಆಗಿದ ತಕ್ಷಣ ಬ್ರೆಡ್ಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಪ್ಯಾನ್ ಮೇಲ್ಗಡೆ ಇಡಬೇಕು. ಇಟ್ಟಿದ್ದಾದಮೇಲೆ ಚೆನ್ನಾಗಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು. ಲಾಸ್ಟ್ವರೆಗೂ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ರೋಸ್ಟ್ ಮಾಡಿದ್ದಾದಮೇಲೆ ನೋಡಿ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ನಾವೇನು ಬಟರ್ ಅಪ್ಲೈ ಮಾಡಿರ್ತೀವಿ ಅದನ್ನೇ ಮೆಲ್ಟಾಗಿ ಚೆನ್ನಾಗಿ 2 ಸೈಡು ಫ್ಲಿಪ್ ಮಾಡ್ಕೊಳ್ತಾ ನಿಧಾನಕ್ಕೆ ನಾವು ರೋಸ್ಟ್ ಮಾಡಬೇಕು. ಸ್ಲೋ ಆಗಿ ಇಟ್ಕೊಬೇಕು ಸ್ಟವ್ನ, ನೆನಪಿರಲಿ, ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು, ಇಲ್ಲಾಂದ್ರೆಲ್ಲ ಸೀದೋಗ್ಬಿಡುತ್ತೆ, ಜಾಸ್ತಿ ರೋಸ್ಟ್ ಆಗಿಬಿಡುತ್ತೆ, ಮತ್ತು ತಿನ್ನೋಕ್ಕೆ ಟೇಸ್ಟಿಯಾಗಿರಲ್ಲ. ಹಾಗಾಗಿ 2 ಸೈಡು ಚೆನ್ನಾಗಿ ನೋಡಿ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ನಾವೇನು ಹಾಕಿರ್ತೀವಿ ಬಟರು ಅದೇನೇ ಮೆಲ್ಟ್ ಆಗಿಬಿಟ್ಟು ಚೆನ್ನಾಗಿ 2 ಕಡೆ ರೋಸ್ಟ್ ಆಗುತ್ತೆ. ಸ್ಲೋಗಿ ಇಟ್ಕೊಂಡು ರೋಸ್ಟ್ ಮಾಡಬೇಕು. 2 ಸೈಡು ಫ್ಲಿಪ್ ಮಾಡ್ಕೊಳ್ತಾ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನೋಡಿ, ಫ್ಲಿಪ್ ಮಾಡಬೇಕು ಈ ರೀತಿ ನೀಟಾಗಿ 2 ಸೈಡು ಇಟ್ಕೊಂಡು ಫ್ಲಿಪ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಲೇಟ್ ತೊಗೊಳ್ಳಿ. ಇದೆಲ್ಲ ರೋಸ್ಟ್ ಆಗಿದ್ದಾದಮೇಲೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಬ್ರೆಡ್ನ, ಅದಕ್ಕೆ ಸರ್ವಿಂಗ್ ಪ್ಲೇಟ್ ತೊಗೊಂಡು ಅದರಲ್ಲಿ ಹಾಕ್ಕೊಳ್ಳಿ.
ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಹಾಗೆ ಚೆನ್ನಾಗಿ ಬ್ರೆಡ್ಡು ಈ ರೀತಿ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಬಟರ್ ಒಳಗಡೆ ರೋಸ್ಟ್ ಆಗಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಮತ್ತು ಒಂದು ಚಾಕು ಆಗಲಿ ಇಲ್ಲಾಂದರೆ ನಿಮ್ಮ ಹತ್ರ ಪಿಜ್ಜಾ ಕಟ್ಟರು ಇಲ್ಲ ಬ್ರೆಡ್ ಕಟ್ಟರ್ ಇದ್ದರೆ ಅದರಲ್ಲಿ ಬ್ರೆಡ್ನ 2 ಭಾಗ ಆಗಿ ಕಟ್ ಮಾಡಬೇಕು. ಕಟ್ ಮಾಡಿಕೊಂಡ್ರೆ ನೋಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ. ಇದು ಬಟರ್ ಹಾಕಿರ್ತೀವಲ್ಲ ಹಾಗಾಗಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಮೇಲ್ಗಡೆ. ಮತ್ತು ಮಧ್ಯದಲ್ಲಿ ನಾವೇನು ಚೀಸ್ ಇಟ್ಟಿರ್ತೀವಿ ಅದು ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ. ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಹಾಗೆಯೇ ನೋಡಿ ತೋರಿಸ್ತಾ ಇದ್ದೀನಿ. ಮೆಲ್ಟ್ ಆಗಿದೆ ಚೀಸ್ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ. ಮತ್ತು ಇನ್ನೊಂದು ಬ್ರೆಡ್ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಅದು ಸೇಮ್ ಹಾಗೆಯೇ ಅದನ್ನು 2 ಭಾಗ ಆಗಿ ಕಟ್ ಮಾಡ್ತಾ ಇದ್ದೀನಿ. ಅದರಲ್ಲೂ ನೋಡಿ ಚೀಸ್ ಮಧ್ಯೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡಿ ಕೊಡ್ಬೋದು ನೀವು ಚಿಕ್ಕ ಮಕ್ಕಳಿಗೆ. ಮತ್ತು ದೊಡ್ಡವರಾದರೂ ಸರಿಯೇ ಸಂಜೆ ಟೈಮಲ್ಲಿ ಕಾಫಿ ಅಥವಾ ಟೀ ಮಾಡಿಕೊಂಡಾಗ ಇದು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ಕಡಿಮೆ ಸಮಯ ಹಿಡಿಯುತ್ತೆ, ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡ್ಕೊಬೋದು. ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ಇದಕ್ಕೆ, ಜಾಸ್ತಿ ಏನು ಬೇಕಾಗಲ್ಲ. ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್